ಯಾವುದೇ ಲಾಭ ಆಗಲ್ಲ. ಯಾಕಂದ್ರೆ ಕುವೆಂಪು ಅಂತ ರಾಷ್ಟ್ರಕವಿಗಳಿಗೆ ಜನ್ಮ ಕೊಟ್ಟಂತ ಒಂದು ಪುಣ್ಯದ ನಾಡು, ಅನೇಕ ಶರಣರಿಗೆ ಜನ್ಮ ಕೊಟ್ಟಂತ ಶರಣರ ನಾಡು ಇದು. ನಮ್ಮ ಮತದಾರರು ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ವಿಶೇಷವಾಗಿ ನಮ್ಮ ಶ್ರದ್ಧೆಯ ತಾಯಿಂದರು ಕೂಡ ಪ್ರಜ್ಞಾವಂತಿದ್ದಾರೆ. ನಮ್ಮ ಯುವ ಶಕ್ತಿ ಪ್ರಜ್ಞಾವಂತ ಇದ್ದಾರೆ. ಟೇಕ್ ಆಫ್ ಆಗ್ತಾ ಇದೆ, ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇನ್ನೊಂದು ವಾರ ಬೇಕು ಸರಿಯಾದ ಒಂದು ಆಕಾಡ ತಯಾರಾಗಲಿಕ್ಕೆ. ಯಾವ ಸಂದರ್ಭ ಉತ್ತರ ಕೊಡೋಣ. ಮತ್ತೆ ಮತದಾರರು ಬುದ್ಧಿವಂತಿದ್ದಾರೆ. ಯಾವುದೇ ವಿಚಾರ ಏನು, ಈಗ ನಡೀತಿರೋ ಚುನಾವಣೆಯನ್ನು ರಾಷ್ಟ್ರೀಯ ವಿಚಾರಗಳನ್ನ ಕಣ್ಮುಂದಿಟ್ಕೊಂಡು ಇವತ್ತು ಏನಾದರೂ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರಗಳನ್ನು ಮಾಡಿ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹೇಳಿ ನಡೀತಿರುವಂತಹ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಪರವಾದಂಥ ಒಂದು ಪಕ್ಷ, ರಾಷ್ಟ್ರೀಯ ಚಿಂತನೆ ಮಾಡ್ತಿರುವಂತಹ ಪಕ್ಷ ಮತ್ತು ಅಧಿಕಾರಕ್ಕೆ ಭಾಜಪ ಬರಬೇಕು ಅಂದ್ರೆ ಅದಕ್ಕೆ ಆದಿಕ್ಕಲ್ಲಿ ಚಿಂತನೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೇನು ಯಾವುದೋ ವಿಚಾರಗಳು ಬರಲ್ಲ ಇದೆ. ಆ ವಿಚಾರವನ್ನು ಇಟ್ಕೊಂಡು ಗೌರವಾನ್ವಿತ ನಮ್ಮ ಮತದಾರ ಬಂಧುಗಳು ಯಾವುದೇ ಲಾಭ ಆಗಲ್ಲ. ಯಾಕಂದ್ರೆ ಕುವೆಂಪು ಅಂತ ರಾಷ್ಟ್ರಕವಿಗಳಿಗೆ ಜನ್ಮ ಕೊಟ್ಟಂತ ಒಂದು ಪುಣ್ಯದ ನಾಡು, ಅನೇಕ ಶರಣರಿಗೆ ಜನ್ಮ ಕೊಟ್ಟಂತ ಶರಣರ ನಾಡು ಇದು. ನಮ್ಮ ಮತದಾರರು ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ವಿಶೇಷವಾಗಿ ನಮ್ಮ ಶ್ರದ್ಧೆಯ ತಾಯಿಂದರು ಕೂಡ ಪ್ರಜ್ಞಾವಂತಿದ್ದಾರೆ. ನಮ್ಮ ಯುವ ಶಕ್ತಿ ಪ್ರಜ್ಞಾವಂತ ಇದ್ದಾರೆ. ಟೇಕ್ ಆಫ್ ಆಗ್ತಾ ಇದೆ, ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇನ್ನೊಂದು ವಾರ ಬೇಕು ಸರಿಯಾದ ಒಂದು ಆಕಾಡ ತಯಾರಾಗಲಿಕ್ಕೆ. ಯಾವ ಸಂದರ್ಭ ಉತ್ತರ ಕೊಡೋಣ. ಮತ್ತೆ ಮತದಾರರು ಬುದ್ಧಿವಂತಿದ್ದಾರೆ. ಯಾವುದೇ ವಿಚಾರ ಏನು, ಈಗ ನಡೀತಿರೋ ಚುನಾವಣೆಯನ್ನು ರಾಷ್ಟ್ರೀಯ ವಿಚಾರಗಳನ್ನ ಕಣ್ಮುಂದಿಟ್ಕೊಂಡು ಇವತ್ತು ಏನಾದರೂ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರಗಳನ್ನು ಮಾಡಿ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹೇಳಿ ನಡೀತಿರುವಂತಹ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಪರವಾದಂಥ ಒಂದು ಪಕ್ಷ, ರಾಷ್ಟ್ರೀಯ ಚಿಂತನೆ ಮಾಡ್ತಿರುವಂತಹ ಪಕ್ಷ ಮತ್ತು ಅಧಿಕಾರಕ್ಕೆ ಭಾಜಪ ಬರಬೇಕು ಅಂದ್ರೆ ಅದಕ್ಕೆ ಆದಿಕ್ಕಲ್ಲಿ ಚಿಂತನೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೇನು ಯಾವುದೋ ವಿಚಾರಗಳು ಬರಲ್ಲ ಇದೆ. ಆ ವಿಚಾರವನ್ನು ಇಟ್ಕೊಂಡು ಗೌರವಾನ್ವಿತ ನಮ್ಮ ಮತದಾರ ಬಂಧುಗಳು